ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಕ್ಷರಮಾಲೆಯ ಸರಮಾಲೆ ನಡೀತಾ ಇದೆ. ಅಂದರೆ ಅದನ್ನು ಜೋಡಿಸ್ಕೊಂಡು ಬರ್ತಾ ಇದ್ದೀನಿ ನಾನು. ಸರಮಾಲೆ, ವರ್ಣಮಾಲೆಯ ಸರಮಾಲೆ. ಭಾಗ 1ರಲ್ಲಿ ಸ್ವರಗಳು ಮತ್ತು ಯೋಗವಾಹಕಗಳ ಪರಿಚಯ ನಿಮಗೆ ಮಾಡಿದ್ದೆ. ಭಾಗ 2ರಲ್ಲಿ ವ್ಯಂಜನಗಳು, ಅದರಲ್ಲಿ ವರ್ಗೀಯ ವ್ಯಂಜನಗಳು 25 ಅಕ್ಷರಗಳ ಪರಿಚಯ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆಗಿತ್ತು. ಇಂದಿನ ಈ ಸೆಷನನ್ನು ನಾನು ನೀವು ಭಾಗ 3 ಅಂತ ಕರಿಬೋದಲ್ಲ. ಭಾಗ 3 ಏನಿರುತ್ತೆ? ಭಾಗ 3ರಲ್ಲಿ 9 ಅವರ್ಗೀಯ ವ್ಯಂಜನಗಳು. ಈ 9 ಸೇರಿದ್ರೆ 3ನೇ ಸೆಷನ್ನಲ್ಲಿ 49 ವರ್ಣಮಾಲೆಯ ಅಕ್ಷರಗಳು ನಾನು ನಿಮಗೆ ಪರಿಚಯ ಮಾಡ್ದಂಗೆ ಆಗುತ್ತೆ. ಪ್ಲಸ್ ಪುಟಾಣಿ ಮಕ್ಕಳಿಗೆ ಬಹಳ ಅವಶ್ಯಕತೆಯಾಗಿರ್ತಕ್ಕಂತಹ, ಅಂದರೆ ಪ್ರಾಥಮಿಕ ಶಿಕ್ಷಣ ಅವಶ್ಯಕತೆಯಾಗಿರ್ತಕ್ಕಂತಹ ಕಾಗುಣಿತ. ಏನು ಕಾಗುಣಿತ ಅಂದರೆ, ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಗುಣಿತಾಕ್ಷರ ಅಥವಾ ಕಾಗುಣಿತ ಅಂತ ಹೇಳಿ ನಾವು ಅದನ್ನು ಅರ್ಥೈಸ್ಬೋದು. ಅದನ್ನು ನಾನು ಸ್ವರಗಳ ಚಿಹ್ನೆಗಳ ಮುಖಾಂತರ ನಿಮ್ಗೆ ನಾನು ಈ ಸೆಷನ್ನಲ್ಲಿ ಹೇಳ್ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ. ಅವರ್ಗೀಯ ವ್ಯಂಜನ ಪ್ಲಸ್ ಕಾಗುಣಿತ ಒಟ್ಟೊಟ್ಟಿಗೆ ನಿಮಗೆ ನಾನು ಹೇಳ್ಕೊಡ್ತೀನಿ. ಈ ನನ್ನ 3ನೇ ಭಾಗವನ್ನು ನೀವು ವಿಡಿಯೋ ವಾಚ್ ಮಾಡಿದ್ರೆ ಖಂಡಿತವಾಗಲೂ ಕನ್ನಡವನ್ನು ಸುಲಲಿತವಾಗಿ ಓದ್ಬೋದು, ಬರಿಬಹುದು. ಗೊತ್ತಾಯ್ತಾ? ಓಕೆ, ನೋಡೋಣ ನೆಕ್ಸ್ಟು ಇದರಲ್ಲಿ ಸ್ಲೈಡ್ನಲ್ಲಿ. ಯಮ ನೋಡಿ, ಪುರಾಣದಲ್ಲಿ, ಚಲನಚಿತ್ರದಲ್ಲಿ ನೋಡಿ, ಆ ಕೋಣನ ವಾಹನ ಅದ್ರ ಮೇಲೆ ಬರ್ತಕ್ಕಂತಹ ಆ ಒಂದು ಚಿತ್ರ ನೋಡಿ. ನಾನು ಅದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಎಸ್, ಯಮ. ಆ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಮ. ರವಿ, ಸನ್. ನೋಡಿ, ಆ ಚಿತ್ರದಲ್ಲಿ ಸೂರ್ಯ, ರವಿ ಅಂತ ಹೇಳಿ ನಾವು ತಿಳ್ಕೊಬಹುದು. ನೆಕ್ಸ್ಟ್ ಪೇಜ್. ಆಲ್ರೆಡಿ ನಾನು ಆ 2 ಚಿತ್ರಗಳು ಹಾಕ್ಬಿಟ್ಟಿದ್ದೀನಿ. ಲಾ ಅಲ್ಲೊಂದು ಚಿತ್ರ ಇದೆ. ಅದು ಚಿಕ್ಕ ಮಕ್ಕಳ, ಪುಟಾಣಿ ಮಕ್ಕಳಿಗೆ ಅದು ಗೊತ್ತಿರುತ್ತೆ. ಯಾಕಂದರೆ ಬಟ್ಟೆ ಅಂಗಡಿಗೆ ಹೋದಾಗ ನೀವು ಅದನ್ನು ಪರ್ಚೇಸ್ ಮಾಡಿರ್ತೀರ. ಇಲ್ಲಿ ನೋಡಿ, ಈ ಮರಗಳು, ಅಲ್ಲಿ ಇರ್ತಕ್ಕಂಥ ಹುಲ್ಲು, ನೋಡೋಣ ಏನು ಬರುತ್ತೆ ಅಂತ. ಓಕೆ. ಲಂಗ, ವನ, ಫಾರೆಸ್ಟ್. ಲಂಗ, ವನ. ಶಂಖ. ನೋಡಿ, ಅಲ್ಲೊಂದು ಚಿತ್ರದಲ್ಲಿ ಶಂಖವನ್ನ ಮೊಳಗಿಸ್ತಾ ಇರ್ತಕ್ಕಂಥ ಚಿತ್ರ. ಮಕ್ಕಳೇ, ಯುದ್ಧ ಪ್ರಾರಂಭ ಆಗಕ್ಕೆ ಮುಂಚೆ ಮುಕ್ತಾಯದಲ್ಲಿ ಇದನ್ನು ಬಳಸ್ತಾರೆ. ದಾಸಯ್ಯಗಳು ಊರೂರು ಸುತ್ತಾರಲ್ಲ, ಮನೆ ಮುಂದೆ ಬಂದು ಇದನ್ನ ಊದುತ್ತಾ ಊರೂರು ಮನೆ ಮುಂದೆ ಬರ್ತಾರೆ. ಮನೆಗಳಲ್ಲಿ ನಾವು ಕೂಡ ಇದನ್ನ ಇಟ್ಕೊಂಡಿರ್ತೀವಿ. ಶಂಖ, ಶಂಖ. ಷಣ್ಮುಖ, 6 ಮುಖಗಳನ್ನು ಹೊಂದಿರತಕ್ಕಂತಹ, ಷಟ್ ಪ್ಲಸ್ ಮುಖ, ಷಣ್ಮುಖ. 6 ಮುಖಗಳಿದೆ. ಬೇಕಾದ್ರೆ ಆ ಚಿತ್ರದಲ್ಲಿ ನೋಡಿ. 1 2 3 4 5 6. ಸುಬ್ರಹ್ಮಣ್ಯ ಸ್ವಾಮಿ. ನವಿಲು ವಾಹನ. ನೀವು ಕೂಡ ದೇವಸ್ಥಾನಕ್ಕೆ ಹೋದಾಗ ನೀವು ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಓಕೆ. ಸರ. ನೋಡಿ, ಆ ಚಿತ್ರದಲ್ಲಿ ನೋಡಿ, ಕತ್ತಲ್ಲಿ ಹಾಕಿರ್ತಕ್ಕಂಥ ಸರವನ್ನ ಒಳ್ಳೆ ತೆಗೆದು ನೋಡಿ, ನನ್ನ ಹತ್ರ ಸರ ಇದೆ, ನಿಮ್ಮ ಹತ್ರ ಇದೆಯಾ ಅಂತ ಆ ಚಿತ್ರದಲ್ಲಿ ಆ ವ್ಯಕ್ತಿ ಕೇಳ್ತಾ ಇದ್ದಾನೆ. ಕತ್ತಲ್ಲಿರ್ತಕ್ಕಂಥ ಸರ ಯಾವುದನ್ನ ಆಗಿರ್ಬೋದು ಮಕ್ಕಳೇ. ಚಿನ್ನದ ಸರ ತುಂಬ ಲೈಕ್ ಮಾಡ್ತೀರಾ.
ಸರ. ಹ ಹತ್ತು ಅಂದ್ರೆ ನಂಬರ್ 10 ಅಂತನಾ? ಅಲ್ಲ, ಕ್ಲೈಂಬ್ ಹತ್ಕೊಂಡು ಹೋಗೋದು. ನೋಡಿ ಆ ಮಗು ನೋಡಿ, ಕಾರ್ಟೂನ್ ಬೊಂಬೆ ಮೇಲ್ಗಡೆ ಮರವನ್ನ ಸರಾಗವಾಗಿ ಹತ್ತಾ ಇದೆ. ನಂಬರು ಆಗುತ್ತೆ 10, ಹತ್ತೋದು ಮೇಲ್ಗಡೆ ಹೋಗೋದು ಅಂತ. ನೀವು ಕೂಡ ಚಿಕ್ಕ ಚಿಕ್ಕ ಮರಗಳನ್ನ ಹತ್ತಿರೋ ಅಭ್ಯಾಸ ಇದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ. ನೆಕ್ಸ್ಟ್ ಳ. ನಳ. ಅದಕ್ಕೆ ಳಾಗೆ ಮೊದಲನೇ ಅಕ್ಷರ ಸ್ಟಾರ್ಟ್ ಆಗಲ್ಲ, ಅದಕ್ಕೆ ಸಪೋರ್ಟಿಂಗ್ ನಳ ಅಂತ ಹಾಕಿದ್ದಾರೆ. ನೋಡಿ ಏನು ಬರುತ್ತೆ ನೋಡಿ, ಅದು ರೌಂಡ್ ಮಾಡಿದ್ದೀನಿ, ಆರೋ ಮಾರ್ಕ್ ಕೂಡ ಬಂದು ಏನು ಅಂತ ನಿಮಗೆ ಬರುತ್ತೆ. ಚಿತ್ರ ಬಂತು, ಚಿತ್ರ ನೋಡಿದ್ರಲ್ಲ. ನಳ ಅಂದರೆ ಟ್ಯಾಪ್, ಮನೆಯಲ್ಲಿ ಇರುತ್ತಲ್ವ, ನಾವು ನೀರನ್ನು ಬೊಗಸೆ ಅಲ್ಲಿ ತುಂಬಿಕೊಂಡು ಅದನ್ನು ಮುಖ ವಾಶ್ ಮಾಡೋಕ್ಕಾಗಲಿ ಕುಡಿಯೋಕ್ಕಾಗಲಿ ಬಳಸ್ತೀರಿ. ನಳ ಅಂದರೆ ಇದು. ಓಕೆ, ಇದು ಅವರ್ಗೀಯ ವ್ಯಂಜನಗಳು. ನೆಕ್ಸ್ಟ್ ಕಾಗುಣಿತಕ್ಕೆ ಹೋಗ್ಬಿಡೋಣ ಸ್ಟ್ರೈಟಾಗಿ, ಬಹಳ ಇಂಪಾರ್ಟೆಂಟು. ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಕಾಗುಣಿತ ಅಥವಾ ಗುಣಿತಾಕ್ಷರ ಅಂತ. ಕ ತಲಕಟ್ಟು, ಕ ಸ್ವರ ಚಿಹ್ನೆ ಇದು. ಕ ತಲಕಟ್ಟಿನ ದೀರ್ಘ, ತಲಕಟ್ಟಿನ ದೀರ್ಘ. ಕಾ ದೀರ್ಘ ನೋಡಿ ಎಳಿಬೇಕಲ್ವಾ, ಕಾ ಸ್ವರ ಚಿಹ್ನೆ ಇದು. ಕಾ ಗುಡಿಸು, ಕಸ ಗುಡಿಸು, ಕಾ ಗುಡಿಸು. ಕಿ ಸ್ವರ ಚಿಹ್ನೆ ಕಿ. ಕಾ ಗುಡಿಸಿನ ದೀರ್ಘ. ಓಕೆ, ಸ್ವರ ಚಿಹ್ನೆ ಅಲ್ಲಿರುತ್ತೆ, ದೀರ್ಘ. ಕೀ ಕೀ ಪಕ್ಕದಲ್ಲಿ ಬಂತಲ್ಲ, ಅದು ಗುಡಿಸಿನ ದೀರ್ಘ. ಕಾ ಕೊಂಬು, ಕು ಸ್ವರ ಚಿಹ್ನೆ ಇಷ್ಟೇ. ಕಾ ಕೊಂಬಿನ ದೀರ್ಘ, ಕೂ ಸ್ವರ ಚಿಹ್ನೆ ಕೂ. ನೋಡಿ ಅದು ಕ ಒಟ್ಟರ ಸುಳಿ, ಕ ಒಟ್ಟರ ಸುಳಿ. ಕ್ರೂ ಸ್ವರ ಚಿಹ್ನೆ ಅದು ಸ್ವರ ಚಿಹ್ನೆ. ಕಾಯೇತ್ವ, ಕೆ ಸ್ವರ ಚಿಹ್ನೆ ಕಾ ಏತ್ವನ ದೀರ್ಘ, ಕೇ ಸ್ವರ ಚಿಹ್ನೆ, ಅದಕ್ಕೆ ಏತ್ವನ ದೀರ್ಘ ಬರುತ್ತೆ ನೋಡಿ ಪಕ್ಕದಲ್ಲಿ. ಎಸ್. ಕಾಯಿತ್ವ, ಕೈ ಸ್ವರ ಚಿಹ್ನೆ ಕೆಳಗಡೆ ಬಂತಲ್ಲ, ಆಮೇಲೆ ಅದು ಮತ್ತೆ ಕೆಳಗಡೆ ಬಂತಕ್ಕಂಥ ಚಿಹ್ನೆ ಸ್ವರ ಚಿಹ್ನೆ.
ಸ್ವರ ಚಿಹ್ನೆ ಮುಂಚೆನೇ ಇದೆ. ಕಾ ಓತ್ವ ಕೋ. ಪಕ್ಕದಲ್ಲಿ ಇದು ಕೋ. ಕಾ ಓತ್ವ ಇದು. ಕಾ ಓತ್ವನ ದೀರ್ಘ ಕೋ. ಸ್ವರ ಚಿಹ್ನೆ ಇದು ಹೀಗೆ, ಅದ್ರ ಪಕ್ಕದಲ್ಲಿ ಹೀಗೆ. ಇದನ್ನ ಕಾ ಓತ್ವನ ದೀರ್ಘ ಅಂತ ಕರಿತೀವಿ. ಕಾ ಔತ್ವ. ಸ್ವರ ಚಿಹ್ನೆ ತೋರಿಸ್ತೀನಿ. ಕೌ, COW ಕೌ ಇಂಗ್ಲಿಷ್ನಲ್ಲಿ ಆದ್ರೆ ಕನ್ನಡದಲ್ಲಿ ಕೌ. ಕೌಶಿಕ್ ಅಂತ ಹುಡುಗ ಹೆಸರು ಬರುತ್ತಲ್ಲ ಆ ತರ. ಸ್ವರ ಚಿಹ್ನೆ ಕೌ. ಕಾ 1 0 ಇದ್ರೆ ಕಂ. ಕಾಗೆ 2 0 ಕೊಟ್ರೆ ಕಹ. ಸ್ವರ ಚಿಹ್ನೆ ಒಂದು ಮೇಲೆ ಹಾಗೆ ಕೆಳಗಡೆ. ಇದು ಸ್ವರ ಚಿಹ್ನೆ ಬಂದು ಈ ರೀತಿ ಇರುತ್ತೆ. ಇದು ಸುಮ್ಮನೆ ಒಂದು ಅಕ್ಷರವನ್ನು ನಿಮಗೆ ಪರಿಚಯ ಮಾಡಿದ್ದೀನಿ. ವರ್ಣಮಾಲೆಯಲ್ಲಿ ಎಲ್ಲ ನೀವು ವ್ಯಂಜನಕ್ಕೆ ಸ್ವರಗಳನ್ನು ಸೇರಿಸಿದ್ರೆ, ಪ್ಲಸ್ ಮಾಡಿದ್ರೆ ಬರ್ತಕ್ಕಂಥದ್ದೇ ಗುಣಿತಾಕ್ಷರಗಳು. ಮಕ್ಕಳೇ ಕಾಗುಣಿತವನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಕಕ್ಕ ಕಿಕ್ಕಿ ಅಂತ ಹೇಳ್ಬೇಡಿ. ಕಾ ತಲಕಟ್ಟು ಕಾ, ಕಾ ದೀರ್ಘ ಕಾ, ಕಾ ಗುಡಿಸು ಕಿ, ಕಾ ಗುಡಿಸಿನ ದೀರ್ಘ ಕೀ, ಕಾಕೊಂಬು ಕು, ಕಾಕೊಂಬಿನ ದೀರ್ಘ ಕೂ. ಈ ರೀತಿ ನೀವು ಕಾಗುಣಿತವನ್ನು ಕಂಪ್ಲೀಟಾಗಿ ಕಲ್ತ್ರೆ ಖಂಡಿತವಾಗ್ಲೂ ನಿಮಗೆ ಓದೋದಕ್ಕೆ ಬರೋದಕ್ಕೆ ಬಹಳ ಸುಲಭ ಆಗುತ್ತೆ. ಅಕ್ಷರ ಜಾತ್ರೆ, ವರ್ಣಮಾಲೆ ಸಂಭ್ರಮ ಒಂದು 3 ಸೆಷನಲ್ಲಿ ಮುಗಿಸಿದ್ದೀನಿ. ನಾನು ಮುಂದಿನ ಸೆಷನ್ನಲ್ಲಿ ಸಜಾತಿ ವಿಜಾತಿ ಪದಗಳು ಮತ್ತು 3 ಪದಗಳು 4 ಪದಗಳನ್ನು ಜೋಡಿಸಿ ಬರೆಯೋದು ಹೇಳೋದು, ಈ ರೀತಿ ನಿಮಗೋಸ್ಕರ ಇನ್ನೊಂದಷ್ಟು ಕನ್ನಡಕ್ಕೆ ಸಂಬಂಧಪಟ್ಟ ವ್ಯಾಕರಣಾಂಶಗಳನ್ನು ನಿಮ್ಮ ಮುಂದೆ ತರ್ತೀನಿ. ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಚಾನಲಲ್ಲಿ ನೀವು ಒಂದು ಕಮೆಂಟ್ ಮಾಡ್ಬೋದಾ, ಒಂದು ಶೇರ್ ಮಾಡ್ಬೋದಾ, ಒಂದು ಸಬ್ಸ್ಕ್ರೈಬ್ ಇದ್ದರೆ ನಮಗಿನ್ನೂ ಸ್ವಲ್ಪ ಶಕ್ತಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ, ಇಷ್ಟೊತ್ತು ವಾಚ್ ಮಾಡೋದಕ್ಕೆ. ನನ್ನ ಮುಂದಿನ ವಿಡಿಯೋ ಶೀಘ್ರದಲ್ಲೇ ನಾನು ನಿಮ್ಮ ಮುಂದೆ ತರ್ತೀನಿ. ನಮಸ್ತೆ ಎಲ್ಲರಿಗೂ.